ಹಾಯ್ ಎವ್ರಿವನ್, ನಮಸ್ತೆ. ಇವತ್ತು ನಾನು ಮೈಸೂರಲ್ಲಿದ್ದೀನಿ, ಹಾಗೂ ಸಂಡೇ ಕೂಡ. ಸೊ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗಂತೂ ಇಷ್ಟ ಇಲ್ಲ. ಸೊ ಇವತ್ತು ಯೂಟಿಲೈಸ್ ಮಾಡ್ಕೊಳ್ಳೋಣ ಈ ಡೇನ ಅಂತ ಫ್ಯಾಮಿಲಿನೆಲ್ಲ ಕರ್ಕೊಂಡು ಇವತ್ತು ಕೊರಗಜ್ಜನ ಟೆಂಪಲ್ಗೆ ಹೋಗಿದ್ದೀನಿ. ನಿಮಗೆಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ, ಗೊತ್ತಿಲ್ಲ ಅಂದರೆ ಪ್ಲೀಸ್ ಸರ್ಚ್ ಮಾಡಿ. ಕೊರಗಜ್ಜ ಟೆಂಪಲ್ ಇನ್ ಮೈಸೂರು, ದಟ್ಟಗಳ್ಳಿಯಲ್ಲಿದೆ. ಸಖತ್ ಫೇಮಸ್ ಅದು, ಆಮೇಲೆ ತುಂಬ ಪವರ್ಫುಲ್. ಸೊ ನಾವೆಲ್ಲ ಹೊರಟ್ವಿ. ಆಲ್ರೆಡಿ 2 o'clock ಆಗಿತ್ತು ಮಧ್ಯಾಹ್ನ ನಾವು ಹೊರಡುವಾಗನೇ. ಸೊ ಹೊರಡುವಾಗ ಸ್ವಲ್ಪ ಬಿಸಿಲಿತ್ತು, ಬಟ್ ಹೋಗ್ತಾ ಹೋಗ್ತಾ ಕ್ಲೈಮೇಟ್ ಕೂಲ್ ಆಗ್ತಾ ಹೋಯ್ತು. ಸೊ ನಮ್ಮ ಕಾರ್ ಡ್ರೈವ್ಗೆ ಚೆಂದ ಆಯಿತು. ಇಲ್ಲಿ ನೋಡ್ತಿರ್ಬೋದು, ಒಂದು ಬ್ಯೂಟಿಫುಲ್ ವ್ಯೂ ಜೊತೆ ನಾವು ಸ್ವಾಮಿ ಕೊರಗಜ್ಜ ಟೆಂಪಲ್ನ ರೀಚ್ ಆದ್ವಿ. ಸೊ ದಿಸ್ ಈಸ್ ದ ಟೆಂಪಲ್ ನಾನು ಹೇಳ್ತಿದ್ದಿದ್ದು. ಸಖತ್ ಪವರ್ಫುಲ್. ನಿಮಗೆ ಯಾವುದೇ ಒಂದು ಲೈಕ್ ಫ್ಯಾಮಿಲಿ ಇಶ್ಯೂಸ್ ಆರ್ ಹೆಲ್ತ್ ಇಶ್ಯೂಸ್ ಅಥವಾ ಏನಾದರೂ ಕಳೆದುಕೊಂಡಿದ್ರೆ ಇಲ್ಲಿಗೆ ಬಂದು ಕೇಳ್ಕೊಂಡ್ರೆ ಅದು ಸರಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ನಮ್ಮ ಫ್ಯಾಮಿಲಿಯಿಂದ ಆಲ್ಮೋಸ್ಟ್ ಎಲ್ಲರೂ ಈ ಟೆಂಪಲ್ ನೋಡಿದ್ದಾರೆ. ನನಗೂ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಫೈನಲಿ ಇವತ್ತು ನಾನು ಕೊರಗಜ್ಜನ ಟೆಂಪಲ್ ನೋಡುವಾಗಾಯಿತು. ಐ ಆಮ್ ಸೋ ಹ್ಯಾಪಿ. ಸೊ ಕೊರಗಜ್ಜನ ಟೆಂಪಲ್ನ ಟಾರ್ಟೈಸ್ ನೋಡೋದ್ರಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಟಾರ್ಟೈಸ್ ಎಲ್ಲ ನೋಡಿ, ಇಲ್ಲಿ ಒಂದು ಸಣ್ಣ ಕ್ಯೂ ಇತ್ತು, ಅಷ್ಟು ಜನ ಇರಲಿಲ್ಲ ಮಾತ್ರ. ಸೊ ಕ್ಯೂ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡ್ವಿ. ಅಲ್ಲಿ ವಿಡಿಯೋ ಮಾಡುವಾಗಿರಲಿಲ್ಲ, ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಸೊ ಇನ್ನೊಮ್ಮೆ ಬೇಗ ಬರುವಾಗಲಿ ಈ ಕೊರಗಜ್ಜನ ಟೆಂಪಲ್ಗೆ. ಈಗ ಕೊರಗಜ್ಜನ ನೋಡಬೇಕು ಅಂದರೆ ಮಂಗಳೂರಿಗೆ ಹೋಗ್ಬೇಕಂತೇನಿಲ್ಲ, ನಮ್ಮ ಮೈಸೂರಲ್ಲೂ ನೋಡ್ಬೋದು. ನಮಗಂತೂ ನೋಡಿ ಸಖತ್ ಖುಷಿಯಾಗಿದೆ. ನಿಮಗೂ ನೋಡಬೇಕು ಕೊರಗಜ್ಜನ ಟೆಂಪಲ್ ಮೈಸೂರಲ್ಲಿ ಅಂತಂದರೆ ಇದರ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಅದನ್ನ ನೋಡಿ ಒಮ್ಮೆ ಬನ್ನಿ, ನಿಮಗೂ ಖುಷಿಯಾಗುತ್ತೆ. ಕೊರಗಜ್ಜ ನಮ್ಮ ಎಲ್ಲರನ್ನ ಕಾಪಾಡಲಿ. ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಅಗೇನ್, ಬಾಯ್.